ಇಷ್ಟೊಂದು ನಿಜವಾಗ್ಲೂ ಜನ ಪ್ರೀತಿ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ತುಂಬಾ ಫ್ರೆಶ್ ಆಗಿದೆ ಸಿನಿಮಾ. ನಾನಂತೂ ಹೇಳಿಲ್ವಾ, ಜಂಪ್ ಮಾಡ್ತಾ ಇದೀನಿ ನಾನು. ತುಂಬಾ ಖುಷಿ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಾ ಇದಾರೆ ಜನ ಅಂತ. ಎಂಜಾಯ್ ಮಾಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಎಂಜಾಯ್ ಮಾಡಿ ಅಷ್ಟೇ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಸ್ವಾಗತ. ನಾನು ಸುಷ್ಮಿತಾ. ನನ್ನ ಜೊತೆ ಇವತ್ತಿದ್ದಾರೆ ಲೋ ನವೀನ ಸಿನಿಮಾದ ಬೆಡಗಿ ಅಂತಾನೆ ಹೇಳ್ಬೋದು. ಸ್ಕ್ರೀನ್ ಅಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೋ ನಿಜ ಜೀವನದಲ್ಲೂ ಅವರು ಅಷ್ಟೇ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ಸೋಣ. ಹಾಯ್ ಮ್ಯಾಮ್, ಹೇಗೆ? ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ಮ್ಯಾಮ್, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್, ಇದು ನಿಮ್ದು ಫಸ್ಟ್ ಮೂವಿ, ಹೇಗೆ ಅನ್ನಿಸ್ತಾ ಇದೆ? ಬಹಳ ಖುಷಿ ಆಗ್ತಿದೆ. ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಒಂಥರ ನನಗೆ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ಚೈಲ್ಡ್ಹುಡ್ ಇಂದನು. ಸೊ ಹಾಗಾಗಿ ನಾನು ಈ ಇಂಡಸ್ಟ್ರಿಗೆ ಬರಬೇಕು ಅಂತಂದ್ರೆ ಆ ಕಲೆ ನನ್ನಲ್ಲಿ ಇತ್ತು ಅಂತ ನಾನು ಬಂದೆ. ಬಟ್ ಇಷ್ಟೊಂದು ನಿಜವಾಗ್ಲೂ ಜನ ಪ್ರೀತಿ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಿಜವಾಗ್ಲೂ ತುಂಬಾ ಹೃತ್ಪೂರ್ವಕವಾದ ಧನ್ಯವಾದಗಳು ಎಲ್ಲರಿಗೂ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಸಿನಿಮಾನ ನೋಡಿ. ದಯವಿಟ್ಟು ತುಂಬಾ ಫ್ರೆಶ್ ಆಗಿದೆ ಸಿನಿಮಾ. ಒಂದು ಹಳ್ಳಿ ಸೊಗಡಿದೆ. ನಮ್ಮ ಕನ್ನಡ ಅಂಡ್ ಹೊಸ ಪ್ರತಿಭೆನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಮ್ಯಾಮ್, ಪಬ್ಲಿಕ್ ರಿಯಾಕ್ಷನ್ ನೋಡಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಇವಾಗ? ನಾನಂತೂ ಹೇಳಿಲ್ವಾ, ಜಂಪ್ ಮಾಡ್ತಾ ಇದೀನಿ ನಾನು. ತುಂಬಾ ಖುಷಿ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್, ನವೀನ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಒಂದೇ ಅಲ್ಲ, ಹೆಮ್ಮೆ ಇದೆ ಆಕ್ಚುಲಿ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಅಂತ ಪ್ರತಿಭಾವಂತರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡಿರೋದು, ಅದು ಆಸ್ ಅ ಹೀರೋಯಿನ್ ತುಂಬಾ ಖುಷಿ ಇದೆ ನನಗೆ. ನಿಜವಾಗ್ಲೂ ನಾನು ಸ್ಪೆಲ್ ಬೌಂಡ್ ಆಗ್ಬಿಟ್ಟಿದ್ದೀನಿ. ಎಷ್ಟು ಹೇಳಿದ್ರು ಸಾಕಾಗಲ್ಲ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ. ನಿಮಗೆ ಗೊತ್ತಾಗುತ್ತೆ ಯಾಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಜನ ಅಂತ. ಒಂದು ಕ್ಯೂರಿಯಾಸಿಟಿ ಇದೆ, ಟ್ವಿಸ್ಟ್ ಇದೆ, ಲವ್ ಇದೆ, ಎಲ್ಲ ಸೀಕ್ವೆನ್ಸ್ ಏನೇನು ಬೇಕೋ ಎಲ್ಲ ಇದೆ. ಒಂಥರ ತುಂಬ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ನಿಮ್ಗೆ ಎಲ್ಲರಿಗೂ ನಾನು ಕಾಯ್ತಾ ಇರ್ತೀನಿ, ಬಂದು ನೋಡಿ ಸಿನಿಮಾನ. ಮ್ಯಾಮ್, ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಕನ್ನಡನ ಬೆಳೆಸೋಣ. ಒಳ್ಳೆ ಕತೆ, ಒಳ್ಳೆ ಹಾಡುಗಳಿದೆ ಈ ಸಿನಿಮಾದಲ್ಲಿ. ಸೊ ಬೆಳೆಸೋಣ. ಆದಷ್ಟು ಒಳ್ಳೊಳ್ಳೆ ಕತೆನ ನಾವು ಪೂಜೆ ಮಾಡೋಣ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಎಷ್ಟೊಂದು ವರ್ಷಗಳಾದಮೇಲೆ ಇಂಥ ಒಂದು ಸಿನಿಮಾ ಬಂದಿದೆ. ಎಂಜಾಯ್ ಮಾಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಎಂಜಾಯ್ ಮಾಡಿ ಅಷ್ಟೇ. ಮ್ಯಾಮ್, ನಿರ್ದೇಶಕರು ಈ ಕತೆ ಹೇಳಿದ ತಕ್ಷಣ ನೀವು ಒಪ್ಕೊಂಡ್ರಾ? ಹೌದು, ನವೀನು ಡೈರೆಕ್ಟರ್ ಎಲ್ಲರೂ ಹೇಳಿದ್ರು ಕತೆನ. ಬಹಳ ಖುಷಿ ಆಯಿತು. ನಾನು ಪಟ್ಟಂತ ಒಪ್ಕೊಂಡ್ಬಿಟ್ಟೆ. ತುಂಬ ಡೀಸೆಂಟ್ ಆಗಿದೆ ಸಿನಿಮಾ. ಏನು ಯೋಚನೆ ಕೂಡ ಮಾಡಲಿಲ್ಲ ನಾನು, ಹ್ಞೂ ಅಂತ ಅಂದ್ಬಿಟ್ಟೆ. ಸೊ ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿದ್ದು ವರ್ಷಗಿರಿದವರವರ ಮಾತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.